ಭ್ರಷ್ಟ ಸಚಿವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರ ಸಚಿವರನ್ನು ನೇಮಕ ಮಾಡಿರುವ ಡಿಕೆ ಶಿವಕುಮಾರ್ಗೆ ನೀಡಲಾಗಲಿ, ವಜಾಗೊಳಿಸಿ ದೇಶ ವಿರೋಧಿ ಕಾಂಗ್ರೆಸ್. ಆ ಭಾಗದಲ್ಲಿರುವಂಥ ಅಪರಾಧ ಭಾಗದಲ್ಲಿರುವಂಥ ನಾಗೇಂದ್ರರವರಿಗೆ ಪುನಃ ಸಚಿವ ಸ್ಥಾನವನ್ನು ಕೊಡೋ ಮುಖಾಂತರ ಏನು ರಾಜ್ಯ ಸರ್ಕಾರ ಈ ರಾಜ್ಯದ ಜನತೆಗೆ ದೊಡ್ಡ ಒಂದು ಆಘಾತವನ್ನು ಮಾಡಿದೆ, ಮೋಸವನ್ನು ಮಾಡಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ವಾದ ಏನು ಅಂತಂದರೆ, ಜನಗಳಿಗೆ ಮೋಸ ಮಾಡಿದಂಥವ್ರಿಗೆ, ಇವರು ದರೋಡೆ ಮಾಡಿದಂಥವ್ರಿಗೆ, ಈ ನಿಗಮದಲ್ಲಿ ಇದ್ದಂಥ ಹಣವನ್ನು ದೋಷದವ್ರಿಗೆ ನೀವು ಮತ್ತೆ ಅಧಿಕಾರ ಕೊಡ್ತೀವಿ ಅಂತಂದರೆ ಅದು ಇಡೀ ಸಮುದಾಯಕ್ಕೆ, ಅವರ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ. ಅದು ತಿಳಿಸಬೇಕು. ಏನು ನ್ಯಾಯಯುತವಾಗಿ ಪರಿಶಿಷ್ಟ ಪಂಗಡಗಳಿಗೆ ಸೇರಬೇಕಾದಂಥ, ಅವರ ಅಭಿವೃದ್ಧಿಗೆ ಸೇರಬೇಕಾದಂಥ ಅನುದಾನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿ ಯಾವತ್ತು ಹಗರಣ ಆಯಿತು ಅವತ್ತಿಂದನೂ ಯಾವುದೇ ಥರದ ಅಭಿವೃದ್ಧಿಗಳು ನಡೀತಾ ಇಲ್ಲ. ಆ ನಿಗಮದಲ್ಲಿ ಸರಿಯಾದ ರೀತಿಯಲ್ಲಿ ಅನುದಾನವನ್ನು ಮತ್ತೆ ಕೊಡಲೇ ಇಲ್ಲ. ಯಾವುದೇ ಬೋರ್ವೆಲ್ಗಳಾಗ್ತಾ ಇಲ್ಲ, ಯಾವುದೇ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಕುಂಠಿತ ಆಗಿದೆ, ಶೂನ್ಯ ಆಗಿದೆ. ಇವತ್ತು ಅಂದರೆ ಯಾವುದೇ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ. ಮತ್ತೆ ಇವ್ರನ್ನೇ ನೀವು ಮಂತ್ರಿ ಮಾಡಿ ಪುನಃ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ನೀವು ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು. ಹಾಗಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ನಾಗೇಂದ್ರ ಅವರನ್ನ ರಾಜೀನಾಮೆ ತಗೋಬೇಕು, ಅವರಿಂದ ಸಚಿವ ಸ್ಥಾನದಿಂದ ಇಳಿಸಬೇಕು. ನೀವು ಅಲ್ಲಿವರೆಗೂ ನೀವು ಸಚಿವ ಸ್ಥಾನದ ಮುಂದುವರಿಸ್ತಿದ್ದರೆ ನಾವು ಪ್ರತಿಭಟನೆಯನ್ನು ಇಡೀ ಜಿಲ್ಲಾದ್ಯಂತ, ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಶಾಸಕರುಗಳು, BJP ಶಾಸಕರುಗಳು ಅದನ್ನು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅಲ್ಲಿ ಅವ್ರನ್ನ ಕೆಳಗಡೆ ಇಳಿಸಬೇಕು ಅಂತೇಳಿ ನಾವು ಕಾರ್ಯಕರ್ತರು ಇವತ್ತು ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯವನ್ನು ಕೊಡಬೇಕು, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಆಗಬೇಕಾಗಿದೆ ಈ ರಾಜ್ಯದಲ್ಲಿ ಅಂತೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಗರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ನಮ್ಮ ಆಗ್ರಹ ಏನು ಅಂತಂದರೆ, ST ನಿಗಮದಲ್ಲಿ ಏನು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಯಿತು. 187 ಕೋಟಿ ರೂಪಾಯಿ ನಿಗಮದಲ್ಲಿದ್ದಂಥ ಅನುದಾನ ಹಣವನ್ನು ಅವರು ಬೇರೆ ಬೇರೆಯವರ ಅಕೌಂಟ್ಗೆ ವರ್ಗಾವಣೆ ಮಾಡಿ ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೊಕ್ಕಸದ ಹಣವನ್ನು, ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಂಥ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ವರ್ಗಾವಣೆ ಮಾಡಿ ಅದನ್ನು ಲೂಟಿ ಮಾಡಿದಂಥ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ನಾಗೇಂದ್ರರವರು ಅವತ್ತು ಆ ಖಾತೆಯನ್ನು ಒತ್ತಿದ್ದಂಥವರು, ಪೂರ್ತಿ ಅದಕ್ಕೆ ಜವಾಬ್ದಾರಿತರು. ಅವರು ಇಷ್ಟೆಲ್ಲ ಹಗರಣಗಳಾದಂಥ ಸಂದರ್ಭದಲ್ಲಿ, ಅದನ್ನು ನ್ಯಾಯಾಂಗ ತನಿಖೆಗೆ ಆದಂಥ ಸಂದರ್ಭದಲ್ಲಿ ED ಅವರು ಅದನ್ನು ತನಿಖೆ ಮಾಡಿ ಸರ್ಕಾರ ಅದನ್ನು CBIಗೆ ವಹಿಸಿದ ನಂತರ ಅಲ್ಲಿ ಚಾರ್ಜ್ ಶೀಟ್ ಆಗಿದೆ. ಈಗ ಅಲ್ಲಿ ನಾಗೇಂದ್ರ ಅವರು ಅದನ್ನು ಅಲ್ಲಿ ಆ ಒಂದು ಪ್ರಕರಣದಲ್ಲಿ ತಪ್ಪನ್ನು ಮಾಡಿದ್ದಾರೆ ಅಂತೇಳಿ A1 ಅವ್ರ ಮೇಲೆ ಆರೋಪಿ ಅಂತೇಳಿ ಅದನ್ನು ಅವ್ರ ಮೇಲೆ ಒಂದು ಅಪರಾಧ ಒಂದು